ನಂದಿಶ, ನೀನು ಎಲ್ಲ ಹೊಂಟೋಗ್ಬಿಟ್ಟಿದ್ದೆ. ನಾನು ನಿಮಗೋಸ್ಕರ ಎಷ್ಟು ಹುಡ್ಕಾಡ್ದೆ ಗೊತ್ತಾ? ಯಾಕೆ ನೀಲ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಲ್ಲ? ಅದು ನಾನಿಂದ ಏನೋ ಒಂದು ವಿಷಯ ಹೇಳಬೇಕಾಗಿತ್ತು. ಹಾಂ, ಹೇಳು ನೀಲ, ಏನಾಗಬೇಕಾಗಿತ್ತು ಹೇಳು. ಪರವಾಗಿಲ್ಲ. ಅದು ನಾವಿಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು, ಇಲ್ಲಾಂದರೆ ಅನಾಹುತನೇ ಆಗ್ಬಿಡುತ್ತೆ. ಅನಾಹುತ ಆಗುತ್ತಾ? ಯಾಕೆ ಇವತ್ತು ಒಂಥರ ಮಾತಾಡ್ತಿದ್ದಿಲ್ಲ? ನಂದಿಶ, ಅದು ಅದೇ ಅಂದರೆ ನಾನಿವಾಗ ಗರ್ಭಿಣಿ. ನೀಲ, ಇದೇನು ಹೇಳ್ತಿದ್ದೆ ನೀನು ಗರ್ಭಿಣಿನಾ? ಹಾಂ, ಅಯ್ಯೋ ದೇವ್ರೆ, ಈ ವಿಷಯ ನಮ್ಮ ಮೇಲೆ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು. ನಂದಿಶ, ಇದೇನಿದು ನೀನೇ ಹಿಂಗೆ ಹೇಳ್ತಾ ಇದೆಯಲ್ಲ? ನೋಡು, ಆದಷ್ಟು ಬೇಗ ನಿಮ್ಮ ಅಪ್ಪ ಮಾತ್ರ ಮಾತಾಡಿ ನನ್ನ ಮದುವೆ ಮಾಡ್ಕೊ, ಇಲ್ಲ ಅಂದರೆ ತುಂಬ ಎಡವಟ್ಟಾಗ್ಬಿಡ್ತದೆ. ನಮ್ಮ ಅಕ್ಕ ಭಾವನ ವಿಷಯ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ. ಅಯ್ಯಯ್ಯೋ, ಇವಾಗ ಏನು ಮಾಡಲಿ? ನೀಲ, ಒಂದು ಕೆಲಸ ಮಾಡ್ತೀನಿ. ನಾನು ಈಗಲೇ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ನೀನು ನಿಮ್ಮ ಅಕ್ಕ ಭಾವನಿಗೆ ಹೇಳಿ ಒಪ್ಸಿರ್ತೀಯಾ? ನಂದಿಶ, ಮೊದಲು ಕೈ ಬಿಟ್ಟು ಕರ್ಕೊಬಾ, ಆಮೇಲೆ ನೀನೇ ಮಾತಾಡ್ಬೇಕು ನಮ್ಮ ಮನೆಯಲ್ಲಿ. ಈ ವಿಷಯ ನಾನು ಹೇಗೆ ನಮ್ಮ ಅಕ್ಕಂಗೆ ಹೇಳೋಕ್ಕಾಗುತ್ತೆ ಹೇಳು? ಹಾಗಾಗಿ ನೀನೇ ಬಂದು ಮಾತಾಡ್ತೀಯಾ ಪ್ಲೀಸ್? ಆಯಿತು, ನೀನು ಎದ್ರುಕೊಳ್ಳೋಕೆ ಹೋಗಬೇಡ, ನಾ ಇದ್ದೀನಿ, ನೀನು ಧೈರ್ಯವಾಗಿರು ಆಯಿತಾ? ಇವಾಗ ನೀನು ಹೋಗು. ಇವಾಗ ನಾವು ಯಾವುದೋ ಮಾತಾಡಿ ನೋಡ್ಕೊಬಿಟ್ರೆ ಚೆನ್ನಾಗಿರಲ್ಲ, ಹಾಗಾಗಿ ನೀನು ಹೋಗು. ಹಾಂ ಆಯಿತು, ಹಾಗೆ ಮಾಡ್ತೀನಿ. ಇದೇನಪ್ಪ ಎಡವಟ್ಟು ಹಿಂಗಾಗೋಯ್ತಲ್ಲ? ಇಲ್ಲೇ ಇಲ್ಲ, ನಾನು ಇದಕ್ಕೆ ಮೇಲೆ ಇನ್ನೂ ಇದೇ ಊರಲ್ಲಿದ್ದರೆ ನಾನು ಎಂತೆ ಅಷ್ಟೇ, ನನ್ನ ಕತೆನ ಗೋವಿಂದ ಮಾಡಾಕ್ಬಿಡ್ತಾಳೆ. ಬೇಡಪ್ಪ, ಈ ಹುಡುಗಿನೂ ಬೇಡ, ಈ ಊರು ಸವಾಸನೂ ಬೇಡ, ನಾನಿಲ್ಲ ಎಸ್ಕೇಪ್. ಇವತ್ತು ಮಳೆ ಬರಲ್ಲ ಅಂತ ಕಾಣಿಸುತ್ತೆ. ಬಟ್ಟೆ ಮೇಲೆ ಒಣಗಾಕಿದ್ನಲ್ಲ, ಎತ್ಕೊಂಬರ್ಲ ಬೇಡವಾ? ಬಿಸಿಲು ಚೆನ್ನಾಗಿದೆ, ಇನ್ನು ಸ್ವಲ್ಪ ತಿರ್ಲಿ ಬಿಡು, ಆಮೇಲೆ ತಗೊಬರ್ತೀನಿ. ಅಲ್ಲ, ನಮ್ಮ ಮನೇಲಿ ನಮ್ಮ ಅತ್ತೆ ಇದ್ರಲ್ಲ, ನಮ್ಮ ಅತ್ತೆ ಅಲ್ಲ, ನಮ್ಮ ಅತ್ತೆ ಆತ್ಮ, ಅದು ಇದ್ದಕ್ಕಿದ್ದಂಗೆ ಮಾಯವಾಗೋಯ್ತಲ್ಲ. ಅಲ್ಲ, ಅವ್ರಿಗೆ ಇಷ್ಟ ಬಂದಾಗ ಬರ್ತಾರೆ, ಇಲ್ಲಾಂದರೆ ಬರಲ್ಲ. ಯಪ್ಪ, ಏನೋ ಈ ವಿಷಯ ಬೇರೆ ಯಾರು ಹೇಳಿಬೇಡ ಅಂತ ಹೇಳಿದ್ದಾರೆ. ನನಗೇನು ತೊಂದರೆ ಕೊಡಲ್ಲ, ಆದರೂ ಪಾಪ ಅವರು ಒಳ್ಳೆ ಆತ್ಮ ಅಂತ ಅನಿಸುತ್ತೆ, ಅದಕ್ಕೆ ನನಗೇನು ತೊಂದರೆ ಕೊಟ್ಟಿಲ್ಲಪ್ಪ. ಆದರೂ ಅವ್ರನ್ನ ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ. ಅವ್ರ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಲ್ವಾ? ಅದಕ್ಕೆ ಆತ್ಮವಾಗಿ ಬಂದು ಒಂದು ಜೀವ ಅಲ್ಲ, ಜೀವ ಇಲ್ದಿರೋ ಆತ್ಮ ಬಂದು ತನ್ನ ಮಕ್ಕಳಿಗೆ ಕೈಯಾರ ಅಡುಗೆ ಮಾಡಿ ಬಡಿಸುತ್ತೆ ಅಂದರೆ ಈ ಕಾಲದಲ್ಲಿ ಯಾರು ನಂಬೋಕ್ಕಾಗುತ್ತಾ? ಯಪ್ಪ, ನನಗೆ ನಂಬೋಕ್ಕಾಗಲ್ಲ, ಮೈ ಜುಮ್ಮನ್ನುತ್ತೆ. ಇದಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತ. ಎಷ್ಟು ಬೋರ್ ಆಗುತ್ತಪ್ಪ, ನನಗಂತೂ ಟೈಮ್ ಪಾಸ್ ಮಾಡೋಕ್ಕೆ ಆಗೋದಿಲ್ಲ. ಅಮ್ಮ ಮನೆಗಾದ್ರೂ ಹೋಗಿ ಬರಲಾ? ಅಯ್ಯೋ, ಅಪ್ಪ ಅಮ್ಮ ಇಲ್ವಲ್ಲ, ತನು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು. ಇವಾಗ ಏನು ಮಾಡಲಿ? ನಾನು ಹೋಗ್ಲಾ? ಚೇಚೆ ಬೇಡಪ್ಪ, ಅವ್ರ ಮನೆಗೆ ಹೋಗ್ತಾರೆ. ಏ ತನು, ನಿಂತ್ಕೊಳ್ಳೆ, ಇದೇನೇ ಇದು? ನಾನು ನೋಡ್ದಿರೋದ ಹೋಗ್ತಿದ್ಯಲ್ಲ? ಅಕ್ಕ, ನನಗೆ ನಿನ್ನ ಹತ್ರ ಏನಿದೆ ಮಾತು? ಏನೂ ಇಲ್ಲ, ನನಗೆ ಕೆಲಸದ ಹೋಗಬೇಕು ಬಿಡು. ಆಯಿತು ಬಿಡಮ್ಮ, ನೀಂದು ತುಂಬ ಇತ್ತೀಚೆಗೆ ಮದುವೆ ಆದ್ಮೇಲೆ ತುಂಬ ಬದಲಾಗೇ ಬಿಟ್ಟಿದ್ಯಾ. ಅಲ್ಲ ಕಣೆ, ನಾವಿಬ್ಬರು ಅಕ್ಕ ತಂಗಿರೋ ನಿಮ್ಗೆ ನೆನಪಿದೆಯೇ ಇಲ್ವೋ? ಅದು ನನಗೊಬ್ಬಳು ನೆನಪಿದ್ರೆ ಆಗಲ್ಲಕ್ಕ, ನಿಮಗೂ ನೆನಪಿರ್ಬೇಕು. ನನಗೆ ನೆನಪಿರೋ ಹೊತ್ತಿಗೆ ನಾನೇ ಕರೆದು ಮಾತಾಡ್ತಿರೋದು, ಇಲ್ಲಾಂದರೆ ನಿನ್ನ ಥರ ಹಾಗೆ ಹೋಗ್ತಿದ್ನಾ? ಸರಿ, ಇವಾಗೇನು ವಿಷಯ ಹೇಳೋಕ್ಕ? ಅಲ್ಲ ಕಣೆ, ಇದೇನು ಚಂದ, ನಾವಿಬ್ಬರು ಯಾವಾಗ ಕಿತ್ತಾಡ್ಕೊಂಡಿದ್ರೆ ನೋಡಿದ್ರೆ ಏನು ಗೊತ್ತಾರೆ ಹೇಳು? ಇವರೇನಪ್ಪ ಅಕ್ಕ ತಂಗ್ರ ಅಥವಾ ಶತ್ರುಗಳು ಅಂದ್ಕೊಳಲ್ವಾ? ಅಂದಂಗೆ ನಾನು ಕೇಳ್ತೀನಿ ಅಂತ ಅನ್ಕೋಬೇಡ. ನೀನು ಕಾರ್ ತಗೊಂಡಿ ಅಂತೆ, ನಿಜಾನಾ? ನನಗೊಂದು ಮಾತು ಹೇಳಿಲ್ವಲ್ಲೇ? ನೀನು ತಗೊಂಡೆ ಅಂತಲ್ಲಕ್ಕ, ನೀವು ನಂಗೊಂದು ಮಾತು ಹೇಳಿಲ್ಲ ಮತ್ತೆ? ಹೌದಲ್ಲ? ಸರಿ, ಹೋಗ್ಲಿ ಬಿಡು, ನಾನು ಹೇಳಲಿಲ್ಲ, ನೀನು ಕೇಳಲಿಲ್ಲ ಅಷ್ಟೇ. ಅಂದಂಗೆ ನೀನು ಯಾವ ಕಾರ್ ತಗೊಂಡೆ? ಏನದು, ಕಿಯಾನೋ ಯಾವುದೋ ತಗೊಂಡಿದ್ದೀನಕ್ಕ. ನನಗದೆಲ್ಲ ಎಲ್ಲಿ ಗೊತ್ತಾಗಬೇಕು ಹೇಳು? ನಾನೇ ನಿನ್ನ ಓದಿದ್ದೀನಾ? ಇಲ್ವಲ್ಲ? ಓದಿಲ್ಲ ಅಂದರೆ ಏನು ಬಿಡಮ್ಮ. ಅಪ್ಪ ಅಮ್ಮ ಈಗ ಗಟ್ಟಿಯಾಗಿದ್ದಾರೆ, ನೀವೆಷ್ಟು ಕೇಳ್ದಷ್ಟು ದುಡ್ಡು ಕೊಡ್ತಾನೆ ಇರ್ತಾರೆ, ಹಾಗಾಗಿ ನಿನಗೆ ನಂತರ ಓದಿರ್ಲೇಬೇಕಂತೇನಿಲ್ವಲ್ಲ. ಅಕ್ಕ, ನೀನು ಏನು ಹೇಳ್ತಿದ್ಯಾ? ಅಪ್ಪ ಅಮ್ಮ ನನಗೆ ದುಡ್ಡು ಕೊಡ್ತಾರ, ನಾನೇ ಕೇಳಕ್ಕೆ ಹೋಗ್ತೀನಿ. ನನಗೆ ಯಾವ ದುಡ್ಡು ಬೇಕಾಗಿಲ್ಲ, ಅದರ ಅವಶ್ಯಕತೆ ನನಗೇನೂ ಇಲ್ಲ.
ಅವಶ್ಯಕತೆ ನೀಗಿಲ್ದೇ ಇರ್ಬೋದು, ಆದರೆ ನಿಮ್ಮ ಅತ್ತೆಗಿದೆಯಲ್ಲ, ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೇಳ್ತಾರೆ. ಮೇಲಾಗಿ ಅಣ್ಣ ಬೇರೆ, ಎರಡು ಸಂಬಂಧ. ನಮ್ಮಪ್ಪ ಹೇಗೆ ಬಿಟ್ಕೊಡ್ತಾರೆ ಪಾಪ, ಎಷ್ಟು ಕಷ್ಟಪಟ್ಟು ಕೊಟ್ಟರು ಏನೋ ಅಷ್ಟು ಒಂದು ಹಣನ. ಅಕ್ಕ, ನೀನು ಇವಾಗ ಏನು ಹೇಳ್ಬೇಕಂತ ಅಂದ್ಕೊಂಡಿದ್ಯಾ? ಅದೇನು ಹೇಳ್ಬೇಕಲ್ಲ ಅದನ್ನು ನೇರವಾಗಿ ಹೇಳು. ಅಯ್ಯೋ, ನೇರವಾಗಿ ಕಣ್ಣು ಹೇಳ್ತಾ ಇರೋದು. ಅದು ಅತ್ತೆ ಬಂದು ಅಪ್ಪನ ದುಡ್ಡು ಕೇಳಿದ್ರಂತೆ. ಅಪ್ಪನೂ ಹಿಂದೆ ಮುಂದೆ ನೋಡಿದ್ರೆ ಎಷ್ಟು ಕೇಳ್ತಾ ಅಷ್ಟು ಪೂರ್ತಿ ಕೊಟ್ರಂತೆ. ಏಕೆ, ನಿಂಗೆ ವಿಷಯ ಯಾವುದು ಗೊತ್ತೇ ಇಲ್ವಾ? ಗೊತ್ತಿರುತ್ತವ, ಸುಮ್ಮನೆ ನಾನು ಕೇಳ್ತೀನಂತ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀಯ. ಎಲ್ಲ ನಾಟಕನೇ. ಅಯ್ಯೋ ದೇವ್ರೆ, ನನಗಂತೂ ಈ ವಿಷಯ ಯಾವುದೂ ಗೊತ್ತಿಲ್ಲ. ನಮ್ಮ ಅತ್ತೆ ಹೋಗಿ ಅಪ್ಪನ ದುಡ್ಡು ಕೇಳಿದ್ದಾರೆ ಅಂತ ಆಗಲಿ, ಅಪ್ಪ ಅತ್ತೆಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಆಗಲಿ, ನನಗೇನೂ ಗೊತ್ತಿಲ್ಲ. ಇದಕ್ಕೆ ಮೇಲೆ ನಿನ್ನಿಷ್ಟ, ನೀನೇನಾದರೂ ಅನ್ಕೋಬೋದು. ಅದೆಲ್ಲ ಸರಿ, ಇದೆಲ್ಲ ನಿನಗೆ ಯಾರು ಹೇಳಿದ್ದು? ಹೇಳಿದ್ರೆ ಏನು ಬಿಡು, ನಿಜ ಯಾವಾಗಿದ್ರು ನಿಜನೇ ತಾನೇ, ಸುಳ್ಳಂತೂ ಆಗಲ್ವಲ್ಲ. ನೋಡು ಅಕ್ಕ, ನನ್ನ ಅಪ್ಪ ಅಮ್ಮ ಹತ್ರ ಹೋಗಿ ದುಡ್ಡು ಕೇಳೋ ಅವಶ್ಯಕತೆ ನನಗೇನೂ ಇಲ್ಲ. ದುಡ್ಡು ಎಷ್ಟು ಬೇಕಲ್ಲ ಅದು ನಮ್ಮ ಹತ್ರ ತುಂಬ ಇದೆ, ಆಯಿತಾ? ಹಣ ತುಂಬ ಇದೆಯಾ ಅಂದರೆ ಎಲ್ಲಿಂದ ಬರುತ್ತೆ? ನಿನ್ನ ಗಂಡ ಏನು ಆಫೀಸ್ಗೆ ಹೋಗಿ ದುಡ್ಕೊಂಬರ್ತಾನ? ಪಾಪ ಅವನು ಬೆಳಗ್ಗೆ ಸಂಜೆ ಅಂದೇ ಹೊಲದಲ್ಲಿ ದುಡಿತಾನೆ. ಅಂಥವ್ನು ಎಂತೇವ್ ನೀನು ತುಂಬ ದುಡ್ಡು ಇಟ್ಕೊಂಡ್ಬಿಡ್ತೀಯಾ? ಯಾಕೆ ಸುಳ್ಳು ಹೇಳ್ತೀಯಾ? ಅಕ್ಕ, ನನ್ನ ಗಂಡ ರೈತಾನೆ. ಅದರ ಹೊಲದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಸಂತಾನ ಸಾಕ್ತವನೆ. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಅಯ್ಯೋ, ರೈತನ ಇವತ್ತಿನ ಕಾಲದಲ್ಲಿ ರೈತನಾಗಿದ್ದರೆ ಏನು ಪ್ರಯೋಜನ? ದೊಡ್ಡ ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅಕ್ಕ, ರೈತ ಅಂತ ಅಷ್ಟೊಂದು ಚೀಪಾಗಿ ಮಾತಾಡಬೇಡ ಕಣೆ. ಒಬ್ಬ ರೈತ ಅಂದರೆ ಅನ್ಕೊಬಿಟ್ಟಿದ್ಯಾ? ನೀನು ತಿಂತೀಯಲ್ಲ ಅಕ್ಕಿ, ಆ ಅನ್ನದ ಒಂದೊಂದು ಹಗಲಲ್ಲೂ ರೈತನ ಬೆವರಿರ್ತೈತೆ, ನೆನ್ಪಿಟ್ಕೊ. ಅಯ್ಯೋ, ನಾನು ಹಂಗೆ ಹೇಳಿಲ್ಲಮ್ಮ. ಮತ್ತೆ ಇನ್ನಂಗೆ ಹೇಳಿದೆ ಅಲ್ಲ ಅಕ್ಕ. ದುಡ್ಡಿಗಿಂತಲೂ ದುಡಿಮೆ ಮತ್ತು ಪ್ರಾಮಾಣಿಕತೆ ದೊಡ್ಡದಕ್ಕ. ರೈತ ಇಲ್ದಿದ್ರೆ ಯಾರೂ ಊಟ ಸಿಗಲ್ಲ. ಏನೇ ನಿನ್ನ ಗಂಡ ರೈತ ಅಂತ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲ? ರೈತನಾಗಿದ್ದರೆ ಏನು ದೊಡ್ಡ ಸಾಧನೆ ಮಾಡ್ದಂಗ? ದಿನ ಪೂರ್ತಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ಸಾಕಾ? ಇವತ್ತು ಎಲ್ಲರೂ ದೊಡ್ಡ ಕೆಲಸ ಮಾಡ್ತಿದ್ದಾರೆ, ನೋಡ್ತಾ ಇದೆಯಾ? ನೋಡ್ತಾ ಇದ್ದೀನಲ್ಲ ನಿನ್ನ ಗಂಡ ಎಷ್ಟೊಂದು ದೊಡ್ಡ ಕೆಲಸ ಮಾಡ್ತಿದ್ದಾನೆ ಅಂತ. ಅಕ್ಕ, ನನ್ನ ಗಂಡ ರೈತ ಅನ್ನೋದಕ್ಕೆ ನನಗೇನು ನಾಚಿಕೆ ಇಲ್ಲ. ನಾಚಿಕೆ ಪಡು ಅಂತ ನಾನು ಹೇಳಿಲ್ವಲ್ಲ. ನಾಚಿಕೆ ಪಡ್ತಿದ್ರೆ ಹೆಮ್ಮೆ ಪಡ್ತೀಯಾ? ಜನ ಕೇಳಿದ್ರೆ ನಿನ್ನ ಗಂಡ ಏನು ಕೆಲಸ ಮಾಡ್ತಾನಂತ ರೈತ ಅಂತ ಹೇಳ್ಕೊಳ್ಳೋಕ್ಕೆ ನಿನಗೆ ಮುಜುಗರ ಆಗೋದಿಲ್ವಾ? ಮುಜುಗರ ಪಡ್ಕೊಳ್ಳೋಕ್ಕೆ ನನ್ನ ಗಂಡ ಕಳ್ತನ ಮಾಡ್ಕೊಂಬಿಟ್ಟಿದ್ದಾನ, ಅಥವಾ ಯಾರಿಗಾದ್ರೂ ಮೋಸ ಮಾಡಿ ಹಣ ತಗೊಬಂದು ಸಂಸಾರ ನಡೆಸ್ತಿದ್ದಾನ? ಇಲ್ವಲ್ಲ ಅಕ್ಕ. ಕೆಲಸನ ಕೀಳಾಗಿ ನೋಡಬೇಡ. ರೈತ ಇಲ್ದಿದ್ರೆ ನಾವು ತಿನ್ನೋ ಅನ್ನನೂ ಸಿಗೋದಿಲ್ಲ, ನೆನ್ಪಿಟ್ಕೊ. ಅದು ಬಿಡು, ರೈತ ಜೀವನದಲ್ಲಿ ಏನಿರ್ತೈತೆ? ಕಷ್ಟ, ಸಾಲ, ಬೇವರು ಅಷ್ಟೇ ತಾನೇ? ಹೌದು, ಕಷ್ಟ ಇದೆ, ಆದರೆ ಆ ಕಷ್ಟದಲ್ಲೂ ಪ್ರಾಮಾಣಿಕತೆ ಇರ್ತೈತೆ. ನನ್ನ ಗಂಡ ಯಾರ ಮುಂದೆನೂ ಕೈ ಚಾಚಿ ದುಡ್ಡು ಕೇಳಲ್ಲ, ಅದೇ ನನ್ನ ದೊಡ್ಡ ಗೌರವ. ಏನು ನಿನ್ನ ಗಂಡನ ಬಗ್ಗೆ ತುಂಬ ಮಾತಾಡ್ತೀಯಲ್ಲ, ಏನು ಸಮಾಚಾರ? ಮದುವೆನೇ ಆಗಲ್ಲ, ನನಗೆ ಮದುವೆನೇ ಬೇಡ ಅಂತ ದೊಡ್ಡ ದೊಡ್ಡ ಭಾಷಣ ಬಿಗುತ್ತಿದ್ದೆ, ಇವಾಗ ನಿನ್ನ ಗಂಡ ಆಗ್ಬಿಟ್ನವನು. ಅಕ್ಕ, ನಾಲ್ಗೆ ಬಿಗಿಡ್ದು ಮಾತಾಡು. ಅವನು ಇವನು ಅಂತ ನನ್ನ ಮುಂದೆನೇ ಮಾತಾಡ್ತೀಯ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಅವನು ನಿನಗೆ ಅತ್ತೆ ಮಗನೋ? ನನಗೂ ಅತ್ತೆ ಮಗನೇ, ನೆನ್ಪಿಟ್ಕೋ. ಹೌದು, ನಿನಗೆ ಅತ್ತೆ ಮಗನೇ ಇರ್ಬೋದು, ಆದರೆ ಅವರಿವಾಗ ನನ್ನ ಗಂಡ. ಇವಾಗ ಬರೀ ನನ್ನ ಗಂಡ ಮಾತ್ರ ಅಲ್ಲ, 100 ಜನಕ್ಕೆ ಹೊಟ್ಟೆ ತುಂಬಿಸೋ ರೈತ. ರೈತರ ಬಗ್ಗೆ ಅವಮಾನ ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ, ಹುಷಾರು. ನನಗೇನು ಅವಮಾನ ಮಾಡ್ಬೇಕಂತೆಲ್ಲ ಏನೂ ಇರಲಿಲ್ಲ, ನೀನೇ ಸುಮ್ಮನೆ ದೊಡ್ಡವ್ರು ಮಾತಾಡಿದ್ದು. ಮತ್ತಿದೇ ಕೊನೆ ಸಾರಿ. ಇನ್ನೊಂದು ಸೈಡ್ ನನ್ನ ಗಂಡನ ಬಗ್ಗೆ ಅಂತ ಕೆಟ್ಟಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಹೋದೆ ನೋಡು. ನಾನೆಲ್ಲ ಕೆಟ್ಟಾಗಿ ಮಾತಾಡಿದೆ, ನೀನೇ ಮಾತಾಗಿ ಬೆಳೆಸಿದ್ದು. ಹೋಗ್ಲಿ ಬಿಡು, ನಮ್ಮ ಮಧ್ಯೆ ಯಾವಾಗ ಜಗಳ ಇದ್ದೇ ಇರುತ್ತೆ ಅಲ್ವಾ? ಸರಿ, ಒಳಗಡೆ ಬಾ. ನಿನ್ನ ಹತ್ರ ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಒಳಗಡೆ ಬರಬೇಕಾ? ಏನು ಬೇಡ. ಹೇಳ ಹೊಟ್ಟೆ ಬಿಟ್ಲಾ ಅನ್ನೋಕ್ಕೆ ಒಂದು ವಿಷಯ. ನಮ್ಮ ಅತ್ತೆ ಹೋಗಿ ನಮ್ಮ ಅಪ್ಪದ ದುಡ್ಡು ತೊಗೊಂಬಂದ್ರು ಅಂತ ಹೇಳ್ತಿಯಲ್ಲ, ನೀನು ಕಾರ್ ತೊಗೊಂಡಿಯಲ್ಲ, ಅದಕ್ಕೆ ದುಡ್ಡು ಯಾರು ಕೊಟ್ಟಿದ್ದು? ಹಾಂ, ಅಯ್ಯೋ ಇದು ಒಳ್ಳೆ ಆಯ್ತಲ್ಲ. ಅಪ್ಪ ನಿನಗೆ ದುಡ್ಡು ಕೊಡ್ಬೋದು, ನನಗೆ ಕೊಡಬಾರ್ದಾ? ಏಕೆ, ನೀನೊಬ್ಬಳೇ ಮಗಳ ಅಪ್ಪನಿಗೆ, ನಾನು ಮಗಳ್ತಾನೆ. ಹಾಂ, ಹಂಗೆ ಬಾ ದಾರಿಗೆ. ಅಪ್ಪ ದುಡ್ಡು ತೊಗೊಬಂದು ಕಾರ್ ತೊಗೊತೀರ, ಹಿಂಗೆ ನಾಚಿಕೆ ಆಗಲ್ವಾ?
ನಿನಗೆ ಇಲ್ಲಿ ಆಕಾಶನ ಸುರಿದು ಬಿಡ್ತಾವ ದುಡ್ಡು ಅಪ್ಪ ಕೊಟ್ಟಿತ್ತಾನೆ. ಅದೇನು ಅಪ್ಪನ ದುಡ್ಡಲ್ಲ, ಅದು ನಮ್ಮದೇ ದುಡ್ಡು. ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿ ಬಂತು? ಅದು ನಿಂಗೆ ಕೇಳ್ಬೇಕು, ನಾನು ಹೇಳಲ್ಲ, ಹೋಗು. ಇವ್ರ ಹತ್ರ ಅಷ್ಟೊಂದು ದುಡ್ಡಿದೆಯಾ? ಎಲ್ಲಿ ಬಂತು ಅಷ್ಟೊಂದು ಹಣ ಇವ್ರ ಹತ್ರ? ಹಾಂ, ನಮ್ಮ ಮಾವ ಏನು ದುಡ್ಡು ಇಟ್ಕೊಂಡಿದ್ದಾರಾ? ನಮ್ಮ ಮಾವಂಗೆ ಬೇರೆ ಆಕ್ಸಿಡೆಂಟ್ ಆಗಿದೆಯಂತೆ. ಇಷ್ಟೆಲ್ಲ ಅದು ದುಡ್ಡು ಇಷ್ಟೊಂದು ದರ್ಬಾರ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಹತ್ರ ಹಣ ಎಲ್ಲೋ ಇರುತ್ತೆ. ಹೇಗೆ ಕಂಡುಹಿಡಿಯೋದು? ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಇದೆಲ್ಲದಕ್ಕೂ ನಮ್ಮ ಅತ್ತೆನೇ ಸರಿಯಾಗಿರೋರು. ಹಾಂ, ತಡಿ, ಅವ್ರ ಹತ್ರನೇ ಹೋಗಿ ವಿಚಾರಿಸ್ಕೊಂಬರ್ತೀನಿ. ಇದೇನತ್ತೆ ಇಷ್ಟೊಂದು ಆರಾಮಾಗಿ ಕುತ್ಕೊಬಿಟ್ಟಿದೆಯಲ್ಲ? ಅಯ್ಯೋ ಮಾನಸ, ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದೀನಿ. ಸುಸ್ತಾಗಿ ಕುತ್ಕೊಂಡಿದ್ದೀನಿ ನೋಡು, ಕೆಲಸ ಇಲ್ಲ. ಇಷ್ಟೊತ್ತು ಮಾಡಿದೆ, ಇವಾಗ ಸುಸ್ತಾಯಿತು, ಕೂತ್ಕೊಂಡೆ. ಯಾಕತ್ತೆ ಇಷ್ಟು ಸುಳ್ಳು ಹೇಳ್ತೀಯಾ? ಕೆಲಸ ಇಲ್ಲ ನೀನೆಲ್ಲಿ ಮಾಡ್ತೀಯಾ? ಎಲ್ಲ ಕೆಲಸ ಮಂಗಳಕ್ಕ ತಾನೇ ಮಾಡ್ತಾರೆ ಪಾಪ. ಓ, ಹಾಗಂದ್ರೆ ನಿನ್ನ ಹತ್ರ ಬಂದೆಲ್ಲ ಹೇಳ್ಕೊತಾಳ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ? ಅಯ್ಯೋ ಪಾಪ, ಹಾಗೆಲ್ಲ ಏನೂ ಇಲ್ಲ. ಅದು ಹೇಳ್ಕೊಬೇಕಾ? ನಂಗೆ ಗೊತ್ತಾಗುತ್ತಾನೆ. ಇಷ್ಟಕ್ಕೂ ಮಂಗಳಕ್ಕ ನೀವು ಮನೆ ಕರ್ಕೊಬಂದ ಉದ್ದೇಶನೇ ನಿಮ್ಗೆ ಸೇವೆ ಮಾಡಬೇಕು ಅಂತಲ್ವಾ? ಅದಂತೂ ನಿಜಾನೇ. ಏನು ಸೇವೆ ಮಾಡ್ತಾಳೋ ಏನೋ ನೋಡು. ಮಧ್ಯಾಹ್ನ ಹೋದವಳು 4 ಗಂಟೆ ಆಯಿತು, ಇನ್ನೂ ಪತ್ತೆ ಇಲ್ಲ. ಎಲ್ಲೋಗಿದ್ದಾಳೋ ಏನೋ. ಈಗೀಗ ಕೆಲಸಕ್ಕೆ ತಪ್ಸ್ಕೊಳಕ್ಕೊಂದು ನೆಪ ಹೇಳ್ತಾನೆ ಇರ್ತಾಳೆ, ನನಗೆ ಅದು ನೋವು ಇದು ನೋವು ಅಂತ. ನಾನು ಎಲ್ಲಾದರೂ ಹೋಗಲಿ ಪಾಪ ಅಲ್ಲ ಅಂತ ಸುಮ್ಮನಿದ್ದೀನಿ. ಹೌದು ಅತ್ತೆ, ನಿಮ್ಮದು ತುಂಬ ದೊಡ್ಡ ಮನಸ್ಸು ನೋಡಿ ಇದ್ರೂ ಇರ್ತೀರ. ನಾನಂತೂ ನಿಮ್ಮನ್ನ ತುಂಬ ನಂಬ್ತೀನಪ್ಪ. ಏನು ತುಂಬ ಬೆಣ್ಣೆ ಹಚ್ತಿದೆಯಲ್ಲ, ನನ್ನಿಂದ ಏನೋ ಕೆಲಸ ಆಗಬೇಕಂತ ಅನಿಸುತ್ತೆ. ಇಲ್ಲ ಅಂದರೆ ನೀನು ನೋಡ್ಕೊಂಡು ಇಲ್ಲಿವರೆಗೂ ಬರ್ತಿದ್ಯಾ? ಅಯ್ಯೋ ಅತ್ತೆ, ಹಂಗೆಲ್ಲ ಏನೂ ಇಲ್ಲ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತ ಬಂದೆ. ಇದನ್ನು ನೀವೇ ಮಾಡೋಕ್ಕಾಗುತ್ತೆ. ಏನಮ್ಮ ಅಂಥ ದೊಡ್ಡ ಕೆಲಸ ಹೇಳು. ಅದೇನಿಲ್ಲ, ನಮ್ಮ ಅತ್ತೆ ಮನೆಯಲ್ಲಿ, ಅದೇ ನಮ್ಮ ತನು ಮನೆಯಲ್ಲಿ ತುಂಬ ದುಡ್ಡು ಕಾಸು ಓಡಾಡ್ತಾ ಇದೆ. ಅಂದರೆ ಕಾರ್ ತಗೊಂಡಿದ್ದಾರೆ, ಒಡೆ ತಗೊಂಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅವ್ರ ಹತ್ರ ಇಷ್ಟೊಂದು ಹಣ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ಬಂದಿರ್ಬೋದು? ಹೌದಾ? ಅದೇ ಕಣೆ, ನಿಮ್ಮಪ್ಪ ಕೊಟ್ಟಿರಬೇಕು. ಇಲ್ಲ ಅಂದರೆ ಅಷ್ಟೊಂದು ದುಡ್ಡು ಎಲ್ಲಿ ಬರುತ್ತೆ? ಅಯ್ಯೋ ಅತ್ತೆ, ಅಪ್ಪ ಕೊಟ್ಟಿದ್ರೆ ನಿಜ ಒಪ್ಕೋತೀನಿ. ಅಪ್ಪ ಕೊಟ್ಟಿದ್ದ ದುಡ್ಡರಲ್ಲಿ ಅದನ್ನು ಅವರು ಜಮೀನು ತಗೊಳಕ್ಕೆ ಹಾಕಿದ್ರಲ್ಲ, ಅಷ್ಟೊಂದು ದುಡ್ಡು ನಮ್ಮ ಅಪ್ಪ ಕೊಡಲ್ಲ ಬಿಡಿ. ಇಲ್ಲ, ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಹಾಗಾಗಿ ತಿಳ್ಕೊಬೇಕು ಅಂತ ಅನಿಸ್ತಿದೆ. ಇದನ್ನು ಯಾರನ್ನ ಕೇಳೋಣ ಹೇಳಿ? ನಿನ್ನ ತಂಗಿನೇ ಕೇಳಬೇಕಿತ್ತು, ಹೇಳ್ತಿದ್ಲಲ್ಲ, ಏಕೆ ಹೇಳಲ್ಲ ಅಂತಾಳಾ? ಅಯ್ಯೋ, ಅವಳೆಲ್ಲ ಹೇಳಂಗಿದ್ರೆ ನಾನೇ ಕಿಲೋ ಗಂಟೆ ಬರ್ತಾಯಿದ್ದೆ ಹೇಳು. ಹಾಂ, ತಡಿ, ಈರಮ್ಮನ ತಂಗಿ ಅವ್ರ ಮೇಲೆ ಕೆಲಸ ಮಾಡ್ತಾ ಇರೋದು. ಅವಳ ಕಡೆಯಿಂದ ಏನಾದರೂ ತಿಳ್ಕೊಬೋದಾ? ಪ್ರಯತ್ನ ಪಡ್ತೀನಿ ತಡಿ. ಹೌದಲ್ಲ ಅತ್ತೆ, ನನಗೆ ವಿಷಯ ಮರ್ತೋಗಿತ್ತು. ನೋಡು, ಏನಾದರೂ ವಿಷಯ ಗೊತ್ತಾಗುತ್ತಾ ಅಂತ. ಅಲ್ಲ ಕಣೆ, ನನಗೆ ಇತ್ತೀಚೆಗೆ ಒಂದು ಅನುಮಾನ ಬಂದಿದೆ. ಅದೇನೆಂದರೆ, ನಾನು ವರ್ಷನಲ್ಲಿ ನಿಮ್ಮ ಅಪ್ಪನಿಗೆ ತಂಗಿ ಆಗ್ತೀನಿ. ಹಾಗಾಗಿ ನನಗೂ ಏನಾದರೂ ನಿಮ್ಮ ಆಸ್ತಿಲಿ ಪಾಲು ಸಿಗ್ಬೋದಾ? ಅದೇನೋ ಗಾದೆ ಹೇಳ್ತಾರಂತೆ, ಮದುವೆ ಆಗೋ ಪೂಜಾರಿ ಅಂದರೆ ನೀನೇ ನನ್ನ ಹೆಂಡತಿ ಆಗು ಅಂತ. ಹಂಗಾಯ್ತು ಅಲ್ಲ ಅತ್ತೆ? ನೀನೋಗಿ ನಮ್ಮ ಅಪ್ಪನ ಹತ್ರ ಪಾಲು ಕೇಳ್ತೀಯ? ಹೋಗಿ ಕೇಳು. ನಮ್ಮ ಅಪ್ಪ ಕೊಡದೇ ಇದ್ರು ನಮ್ಮ ಅಮ್ಮ ಅಂದು ಖಂಡಿತ ಕೊಡ್ತಾರೆ. ಸುಮ್ಮನೆ ಹೀಗೆ ಕೇಳಿದೆ ಕಣೆ. ಅಲ್ಲ, ಕಮಲ ಮಾತ್ರ ಹೋಗಿ ಕೇಳ್ತಾ ಇರ್ತಾಳಲ್ಲ, ಅದಕ್ಕೆ ಕೇಳಿದೆ. ನನಗೂ ಏನಾದರೂ ಪಾಲ್ಗೆ ಏನಾದರೂ ವಿಲ್ಲಲ್ಲಿ ಏನಾದರೂ ಬರೆದಿದ್ದಾರೋ ಏನೋ ಅಂತ. ಅಲ್ಲ ಅತ್ತೆ, ನೀನು ವರ್ಷದಲ್ಲಿ ನಮ್ಮ ಅಪ್ಪನಿಗೆ ದೂರ ಸಂಬಂಧ. ಹಾಗಾಗಿ ಆಸ್ತಿ ಪಾಲೆಲ್ಲ ಕೇಳಿದ್ರೆ ಚೆನ್ನಾಗಿರುತ್ತಾ ಹೇಳು? ಅಯ್ಯೋ ಬೇಡ ತಾಯಿ, ನಮ್ಮಮ್ಮ ನನಗೆ ಯಾವ ವಸ್ತುನೂ ಬೇಡ. ಸದ್ಯಕ್ಕೆ ನನಗೆ ಬೇಕಾಗೋದು ವಿಶ್ರಾಂತಿ ಅಷ್ಟೇ. ಅದೇನು ನಿಮಗೆ ಬೇಜಾರು ಸಿಗ್ತಾ ಇದೆಯಲ್ಲ? ಮಾಂಸ ಯಾಕೋ ಇತ್ತೀಚೆಗೆ ಬರ್ತಾ ಹೋದ ತುಂಬ ಹೊಟ್ಟೆ ನೋವು, ಸುಸ್ತು ಜಾಸ್ತಿ ಆಗ್ತಿದೆ ಕಣೆ. ಯಾಕಿರ್ಬೋದು ಅತ್ತೆ? ಇವಾಗ ನಿಮಗೆ ಕಡಿಮೆ ಅಂದರೂ 40 ವರ್ಷ ಆಗಿದೆಯಾ? ಇನ್ನೂ ಇಲ್ಲ ಕಣೆ, ನಂಗೆ ಇವಾಗ 39 ವರ್ಷ ಅಷ್ಟೇ. ಆದ್ರೂ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟನೇ ಅಲ್ವಾ ಅತ್ತೆ? ಹಾಗಾಗಿ ಇವಾಗ ಸಾಮಾನ್ಯವಾಗುತ್ತೆ. ಒಂದು ಕೆಲಸ ಮಾಡು, ಹಾಸ್ಪಿಟ್ಲಿಗೆ ಒಂದ್ಸರಿ ಚೆಕಪ್ ಮಾಡಿಸ್ಕೊಬಾ, ಯಾವುದಕ್ಕೂ ವಿಷಯ ಗೊತ್ತಾಗುತ್ತಲ್ಲ.
ಹಾಗೆ ಮಾಡಬೇಕು. ನನಗೆ ಯಾಕೋ ಭಯ, ಈ ಮಂಗಳ ಊಟದಲ್ಲಿ ಹಾಕೊಳ್ಬಿಡ್ತಾಳೆ ನನಗೆ ಅಂತ. ಮೊದಲೇ ಹೊಟ್ಟೆ ಚಿನ್ನ ಮೊಟ್ಟೆ ಕೋಳಿ ಅವಳು. ನಾನು ತಾಯಿ ಹತ್ರ ವಿಷಯ ಕೇಳಿ ಒಳಗೆ ಎಷ್ಟು ಹೊಟ್ಟೆ ಪಟ್ಲು ಏನೋ, ಅದೇ ನನಗೆ ಭಯ. ಮಾಡ್ತೀನಿ ಅಂದರೆ ತೀರಾ ಮಾಡಬಾರ್ದಪ್ಪ. ಪಾಪ ಮಂಗಳಕ್ಕ, ಅವ್ರು ತುಂಬ ಒಳ್ಳೆಯವರು. ಅಷ್ಟು ಕೆಟ್ಟ ಬುದ್ಧಿ ಎಲ್ಲ ಇಲ್ಲಪ್ಪ ಅವ್ರಿಗೆ. ಸುಮ್ಮನಿರಿ ನೀವು. ಹಂಗಂತೀಯಾ? ಬಿಡು ಹೋಗಲಿ. ಸರಿ, ನಾನು ಹೇಳಿದ ವಿಷಯ ಕಡೆ ಗಮನ ಕೊಡು. ನಾನು ಹೋಗಿ ಬರ್ತೀನಿ. ಸರಿ.